ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ, ನಮಸ್ಕಾರಗಳು. ಇವಾಗ ಏನಂತ ನೋಡಿದ್ರೆ, ಇಲ್ಲಿ ಹೈದರಾಬಾದಲ್ಲಿ ಬರ್ತಾ ಇರುವಾಗ ನೋಡಿದ್ರೆ ಮಧ್ಯಾಹ್ನ ಒಂದು ಗಂಟೆ ಟೈಮ್ ಇರಬೇಕು ನನಗೆ ಗೊತ್ತಿರೋಂಗೆ. ಯಾವುದೋ ಒಂದು ದೊಡ್ಡ ಗಣೇಶ ಒಂದು ಎತ್ಕೊಂಡು ಹೋಗ್ತಾ ಇದ್ರು. ಪಕ್ಕದಲ್ಲೇ ನೋಡಿದ್ರೆ ಯಾವುದೋ ಒಂದು ಗಾಡಿ ಬೇರೆ ಕಾರವರು ಆಕ್ಸಿಡೆಂಟ್ ಆಗಿಬಿಟ್ಟೈತೆ, ಲಾರಿಯವ್ರು ಬಂದು ಗುದ್ದಿದ್ದಾರೆ. ಅದು ಏನು ಮ್ಯಾಟ್ರ್ ಅಂತ ನಮಗೆ ಗೊತ್ತಿಲ್ಲ. ಆದರೆ ಹೈದರಾಬಾದ್ ಆಗಲಿ ಆಂಧ್ರದಲ್ಲಾಗಲಿ ಅವರೆಲ್ಲ ಹಿಂಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾರಂದರೆ ನೈಟೆಲ್ಲ ಫುಲ್ಲು DJ ಅದೆಲ್ಲ ಇಟ್ಕೊಂಡು ಫುಲ್ ನೈಟೆಲ್ಲ ಮೆರವಣಿಗೆ ಮಾಡ್ತಾರೆ. ಮಧ್ಯಾಹ್ನ ಮೇಲೆ ಎತ್ಕೊಂಡು ಹೋಗಿ ಕೆರೆಯಲ್ಲಿ ಬಿಡೋದು. ಈ ಕಡೆ ಎಲ್ಲ ನಮ್ದಲ್ಲೆಲ್ಲ ಸಾಯಂಕಾಲ ಎತ್ತಿದ್ರೆ ಸೀದಾ ಹೋಗಿ 10 ಗಂಟೆ 11 ಗಂಟೆಗೆಲ್ಲ ನೀರಿಗೆ ಬಿಡಬೇಕು. ನಮ್ದಲ್ಲಿ ಆ ಥರ ಐತೆ. ಇಲ್ಲೆಲ್ಲ ಹಿಂಗಂದ್ರೆ ನೈಟೆಲ್ಲ ಫುಲ್ಲು ಜಾತ್ರೆ ಅಂದರೆ ಜಾತ್ರೆ. ನೈಟೆಲ್ಲ ಫುಲ್ಲು ಅವಲಿ ಇಕ್ಕೊಂಡು ಮಾಡ್ತಾ ಇರ್ತಾರೆ. ನೋಡ್ಬೋದು ನೀವೇ, ಎಲ್ಲ ಬಂದು ಮಧ್ಯಾಹ್ನ ಟೈಮಲ್ಲಿ ಇಳಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಬೆಳಿಗ್ಗೆ ಟೈಮಲ್ಲಿ ನಮ್ದಲ್ಲಿ ಯಾರೂ ಬಿಡೋಲ್ಲ. ನಮ್ದಲ್ಲಿ ಬರೀ ನಮ್ಮ ಬೆಂಗಳೂರು ಕಡೆಯಲ್ಲಿ ಬರೀ ನೈಟಲ್ಲಿ ಬಿಡೋದಷ್ಟೇ. ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗ್ತೈತೆ. ಆದರೆ ಇಲ್ಲೆಲ್ಲ ಕೂರ್ಸೋದೆಲ್ಲ ಫುಲ್ ನೋಡಿ ಎಲ್ಲ ದೊಡ್ಡದೇ. ಯಾಕಂದರೆ ಈ ಕಡೆ ಎಲ್ಲ ದೊಡ್ಡದೆಲ್ಲ ಕಮ್ಮಿನೇ ಸಿಗೋದು ಹೈದರಾಬಾದಲ್ಲೆಲ್ಲ. ನೋಡಿ ಅಮ್ಮನ ಹೈದರಾಬಾದಲ್ಲಿ DJ ಕಟ್ಟಂడి DJ. ನೋಡಿ, ಹೈದರಾಬಾದ್ ಆಂಧ್ರದಲ್ಲೆಲ್ಲ ಫುಲ್ಲು DJ. ಆದರೆ ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮಾತ್ರ DJಗಳು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅದು ಏನು ಕಾರಣ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ, ಯಾಕಂದರೆ ವರ್ಷಕ್ಕೊಂದ್ಸರಿ ಹಬ್ಬ ಬರೋದು, ಅದಕ್ಕೆ DJ ಕೊಟ್ಟಿದ್ರೆ ಚೆನ್ನಾಗಿದ್ದಿರೋದು. ಬ್ಯಾನ್ ಮಾಡಿಬಿಟ್ರು. ಅದು ಏನು ಕಾರಣ ಅಂತ ಗೊತ್ತಿಲ್ಲ. ನೋಡಿ, ಆದರೆ ಬೇರೆ ಕಡೆ ಎಲ್ಲ ಬೇರೆ ಲೆವೆಲಲ್ಲಿ DJ ಇದ್ರೇ ಫುಲ್ ಡ್ಯಾನ್ಸ್ಗಳು. ಅವರು ಡ್ರಮ್ಸ್ ಎಲ್ಲ ತರಿಸಲ್ಲ, ಓನ್ಲಿ DJದಲ್ಲೇ ಆರಿಸ್ತಾ ಇರ್ತಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.